ಹೌದು, ಉಗಾದಿ ಮತ್ತು ಮಹಾಲಯ ಅಮಾವಾಸ್ಯೆಯ ದಿನ ಯಾವ ಪೂರ್ವಿಕರ ಸಮಾಧಿಗಳಿಗೆ ಶಿರವಾರ ಗ್ರಾಮಸ್ಥರು ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ರೋ ಇವತ್ತು ಆ ಸಮಾಧಿಗಳು ಗುರುತೇ ಸಿಗದಂತೆ ಮಣ್ಣು ಪಾಲಾಗಿವೆ. ಈ ಸ್ಮಶಾನದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸಮಾಧಿಗಳಿದ್ವು. ಇಡೀ ಗ್ರಾಮ ಈ ಜಾಗವನ್ನ ಪೂಜನೀಯ ಸ್ಥಾನ ಅಂತ ಭಾವಿಸಿತು. ಆದರೆ ಮುನಿಯಪ್ಪ ಎಂಬಾತ ಈ ಜಾಗ ನನ್ನದು ಎಂದು ಹಠಕ್ಕೆ ಬಿದ್ದಿದ್ದ. ಗ್ರಾಮಸ್ಥರು ನಿನಗೆ ಬೇರೆ ಕಡೆ ಜಾಗ ಕೊಡುತ್ತೇವೆ, ನಮ್ಮ ಪೂರ್ವಿಕರ ಸಮಾಧಿಗಳನ್ನ ಪೂಜಿಸಲು ಅವಕಾಶ ಕೊಡು ಎಂದು ಕೈ ಮುಗಿದು ಬೇಡಿಕೊಂಡಿದ್ರು. ಆದರೆ ಕೋರ್ಟ್ ಸ್ಟೇ ಆರ್ಡರ್ ಇದ್ರೂ ಅದ್ಯಾವುದಕ್ಕೂ ಕ್ಯಾರೆ ಅನ್ನದ ಮುನಿಯಪ್ಪ ರಾತ್ರೋರಾತ್ರಿ ಜೆಸಿಪಿ ತಂದು 100ಕ್ಕೂ ಹೆಚ್ಚು ಸಮಾಧಿಗಳನ್ನ ಧ್ವಂಸ ಮಾಡಿದ್ದಾನೆ. ಈ ಬಗ್ಗೆ ಗ್ರಾಮಸ್ಥರು ಮಾತನಾಡಿ, ನಮ್ಮ ಪೂರ್ವಿಕರ ತ್ಯಾಗ ಶ್ರಮದಿಂದ ಇವತ್ತು ನಾವಿಲ್ಲಿ ನೆಮ್ಮದಿಯಾಗಿದ್ದೇವೆ. ಆದ್ರೆ ನಮ್ಮನ್ನ ಹೆತ್ತು ಬೆಳೆಸಿದ ನಮ್ಮವರ ಸಮಾಧಿಗಳನ್ನ ಕಣ್ಣೆದುರೇ ಕಾಪಾಡಿಕೊಳ್ಳಲಾಗದ ದುಸ್ಥಿತಿಗೆ ಬಂದು ನಿಂತಿದ್ದೇವಲ್ಲ, ನಮಗಿಂತ ದುರ್ದೈವಿಗಳು ಯಾರಿದ್ದಾರೆ? ನಮಗೆ ನ್ಯಾಯ ಬೇಕು ಎಂದು ಒತ್ತಾಯಿಸಿದ್ದಾರೆ. ಊರು ಅಂದ್ರೆ ಒಂದ್ ಕುಂಟೆ, ಒಂದ್ ಕೆರೆ, ಒಂದ್ ಮಶಾಣ. ಊರು ಅಂದ್ರೆ ನಮಗೆ ಗೊತ್ತು, ಮಾಧ್ಯಮದವ್ರಿಗೆ ಇಷ್ಟಿರ್ಬೇಕು. ಈಗ ನಾವು ಸತ್ತರೆ ಅಲ್ಲಿ ಉಣ್ತಾರೆ, ಮಶಾಣದಲ್ಲಿ ಉಣ್ಬೇಕು. ನಮ್ಮ ತಾತ, ಅವ್ರ ತಾತ, ಅವ್ರ ತಾತ, ಅವ್ರ ತಾತ ಇವರೆಲ್ಲರೂ ಉಂಡಿರೋದು ಇಲ್ಲೇ ಅದೇ ಸ್ಮಶಾನದಲ್ಲೇನೆ. ಹೀಗಾಗಿ ನಾವು ಅವ್ರನ್ನ ಕೇಳಿದ್ವಿ, ನಿಮ್ದೇ ಜಮೀನು ಬರೋದೇ ಆದ್ರೆ ನಾವು ಪ್ರತಿ ಮನೆಯವರು ಡೊನೇಷನ್ ಮಾಡಿ ನಿಮ್ಗೆ ದುಡ್ಡು ಕೊಡ್ತೀವಿ ಅಂದಾಗ ಏನಾಯ್ತು, ರಾತ್ರೋರಾತ್ರಿ 300 ಸಮಾಧಿಗಳನ್ನ ಕೆಡಬಿಟ್ರು. 300 ಸಮಾಧಿಗಳನ್ನ ಎಲ್ಲ ಅಲ್ಲಿ ಬರೀ ಕಲ್ಲುಗಳು. ಈಗ ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಸಣ್ಣದೊಂದು ಕಲ್ಲು ಇಟ್ಬಿಡೋರು. ಈಗ ಏನಾದ್ರು ಊರು ಇಂಪ್ರೂವ್ ಆಗಿರೋದಕ್ಕೆ, ಸ್ವಲ್ಪ ಹಣಕಾಸು ಚೆನ್ನಾಗಿರೋದಕ್ಕೆ ಸಮಾಧಿ ಮಾಡ್ತಾವ್ರೆ. ಆ ಸಮಾಧಿ ಧ್ವಂಸ ಮಾಡ್ಬಿಟ್ರು. ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯ್ತು, DSP ಅವ್ರು ಕರೆದು ಚೆನ್ನಾಗಿ ಬೈದ್ರು ಅವ್ರನ್ನ. ಇದ್ ಮಾಡಬಾರ್ದಾಯ್ತು, ಇದೆಲ್ಲ ನೀನ್ ಮಾತ್ರ ಮಾಡಿರೋದು ತಪ್ಪು. ನೀವು ಕೋರ್ಟ್ ಹೋಗಿ ಹೈಕೋರ್ಟ್ ಅಲ್ಲಿ ಸ್ಟೇಷನ್ ಬರ್ಕೊಂಡು ನಾನು ಬರಲ್ಲ ಇದಕ್ಕೆ, ಇನ್ನ ನಾನು ಈ ಜಮೀನಿಗೆ ಬರಲ್ಲ, ಇವ್ರು ನನಗೆ ಪರಿಹಾರ ಕೊಡ್ಲಿ ಅಂತ ಅಂದಾಗ ನಾವೆಲ್ಲ ಒಪ್ಕೊಂಡ್ವಿ. ಅದಾಯ್ತು. ಕೊನೆಗೇನಾಯ್ತು ಲಾಸ್ಟ್ಗೆ ಅಂತ ಅಂದ್ರೆ, ನಾವು ಉಗಾದಿ ಈ ಯುಗಾದಿಗೆ ಪೂಜೆ ಮಾಡೋ ಸಂದರ್ಭದಲ್ಲಿ ನಾಳೆ ಎಲ್ಲಿ ಪೂಜೆ ಮಾಡಿಬಿಡ್ತಾರೋ ಅಂದ್ಬಿಟ್ಟು JCP ತಂದು ಎಲ್ಲ ಜಲಸಮ ಮಾಡ್ಬಿಟ್ರು, ಸುಮಾರು 300 ಸಮಾಧಿಗಳನ್ನ. ಕೇವಲ ಜಾಗದ ಹಠಕ್ಕಾಗಿ 3 ತಲೆಮಾರಿನ ಸಮಾಧಿಗಳನ್ನ ಈ ರೀತಿ ಧ್ವಂಸ ಮಾಡಿರುವುದು ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ಕೆಲಸ. ಕಾನೂನನ್ನ ಕೈಗೆತ್ತಿಕೊಂಡು ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿ ಈ ಕೃತ್ಯ ಎಸಗಿರುವ ಮುನಿಯಪ್ಪನ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತಾ ಕಣ್ಣೀರಿಡುತ್ತಿರುವ ಶಿರವಾರ ಗ್ರಾಮಸ್ಥರಿಗೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕಿದೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ.